ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸುವುದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತಾ ಗೌಡ. ಆರ್ಥೋಪೆಡಿಕ್ ರಿಲೇಟೆಡ್ ಸಮಸ್ಯೆಗಳು, ಈ ಸಮಸ್ಯೆಗಳಿದ್ದಾಗ ಯಾವೆಲ್ಲ ಸಮಸ್ಯೆಗಳಾಗಬಹುದು, ಹಾಗೆ ಇದರ ಸುತ್ತ ಇರುವಂತಹ ಮಿತ್ಗಳೇನೇನು, ಏನೋ ಇದರ ಸುತ್ತ ಸಾಕಷ್ಟು ಮಿತ್ಗಳು ಓಡಾಡ್ತಿರುತ್ತೆ. ಅದೆಲ್ಲವೂ ಕೂಡ ಕೆಲವರು ನಿಜ ಅಂತ ನಂಬಿರ್ತಾರೆ. ಆದರೆ ಅದು ನಿಜಕ್ಕೂ ನಿಜಾನ, ಅದು ಮಿಥ್ಯಾನ, ಸತ್ಯನ, ಈ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಇದನ್ನು ತಿಳಿಸ್ಲಿಕ್ಕೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ವಾಸವಿ ಆಸ್ಪತ್ರೆ ಬೆಂಗಳೂರಿನಿಂದ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ವೆಂಕಟೇಶ್ ರಾಥೋಡ್ ಅವರಿದ್ದಾರೆ. ಬನ್ನಿ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಡಾಕ್ಟರ್, ಈಗ ಈ ಜಾಯಿಂಟ್ ಪೇನ್ ಅಥವಾ ಆರ್ಥೋಪೆಡಿಕ್ ರಿಲೇಟೆಡ್ ಸಮಸ್ಯೆಗಳು ಅಂತ ಬಂದಾಗ ಮೊದಲನೇ ಸಾಲಲ್ಲಿ ನಿಲ್ಲೋದೇ ಈ ಜಾಯಿಂಟ್ ಪೇನ್. ಸೊ ಜಾಯಿಂಟ್ ಪೇನ್ ಅನ್ನೋದು ವಯಸ್ಸಾದ ಮೇಲೆ ಅಷ್ಟೇ ಬರೋದು ಅನ್ನೋದು ಒಂದು ಮಿತ್ ಇದೆ. ಸೊ ಇಸ್ ಇಟ್ ಟ್ರೂ ಆರ್ ವಾಟ್ ಅಂತ? ಜಾಯಿಂಟ್ ಪೇನ್ಸ್ ಈ ವಯಸ್ಸಾದವ್ರಿಗೆ ಬರುತ್ತೆ. ಕಾಮನೆಸ್ಟ್ ರೀಸನ್ ಫಾರ್ ಜಾಯಿಂಟ್ ಪೇನ್ಸ್ ಇಸ್ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಸೌಕಳಿ ಏಜ್ ಆಗ್ತಾ ಆಗ್ತಾ ಸವಿಯೋದ್ರಿಂದ ಬರೋವಂಥದ್ದು ಕಾಮನೆಸ್ಟ್ ರೀಸನ್. ಬಟ್ ಅದು ಮಾತ್ರನೇ ರೀಸನ್ ಅಲ್ಲ, ಹಲವಾರು ಬೇರೆ ಕಾರಣಗಳಿಂದನೂ ಜಾಯಿಂಟ್ ಪೇನ್ಸ್ ಬರ್ಬೋದು. ನಮ್ಮ ಸೀನಿಯರ್ ಸಿಟಿಸನ್ಸ್ಗಳು ಕೆಲವರು ಈಗ ಕೊರೋನಾ ಆದ ನಂತರ ಆ್ಯಕ್ಟಿವ್ ಇರ್ತಾರೆ, ಎಕ್ಸಸೈಸಸ್ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ, ವರ್ಕೌಟ್ಸ್ ಮಾಡ್ತಾರೆ, ಯೋಗ ಮಾಡ್ತಾರೆ. ಇದೆಲ್ಲ ಮಾಡುವಾಗ ಕೆಲವು ಸಲ ಮಾಡೋವಂಥ ಟೆಕ್ನಿಕ್ ಸರಿ ಇಲ್ಲದೆ ಇದ್ದಾಗ ಲಿಗಮೆಂಟ್ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಜಾಯಿಂಟ್ ಪೇನ್ಸ್ ಬರ್ಬೋದು. ಈ ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ, ರುಮಟಾಯ್ಡ್ ಆರ್ಥ್ರೈಟಿಸ್, ಸೋರಿಯಾಟಿಕ್ ಆರ್ಥ್ರೈಟಿಸ್, ಈ ರೀತಿಯಾದ ಆರ್ಥ್ರೈಟಿಸ್ಗಳಿಂದ ಜಾಯಿಂಟ್ ಪೇನ್ಸ್ ಬರ್ಬೋದು. ಕೆಲವರು ಈ ವಯಸ್ಸಾದ ನಂತರ ಮಧುಮೇಹ ಕಾಯಿಲೆಗಳಿರುತ್ತೆ, ಕಂಟ್ರೋಲ್ ಇರೋದಿಲ್ಲ, ಡಯಾಬಿಟೀಸು, ಹಾಗಾಗಿ ಬೇರೆ ಕಾಯಿಲೆಗಳಿಂದ ಬಳಲ್ತಿರ್ತಾರೆ. ಅದರಿಂದ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಇರುತ್ತೆ ಇವ್ರಿಗೆ, ಅದರಿಂದ ಇನ್ಫೆಕ್ಷನ್ ಆಗಿ ಜಾಯಿಂಟ್ ಪೇನ್ಸ್ ಬರೋ ಸಾಧ್ಯತೆ ಇರುತ್ತೆ. ಇವೆಲ್ಲ ಕಾರಣಗಳಿಂದ ಕರೆಕ್ಟಾಗಿ ಸೂಕ್ತವಾಗಿ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ. ಸೊ ಎಲ್ಲ ಜಾಯಿಂಟ್ ಪೇನ್ಸ್ಗಳಿಗೂ ಆರ್ಥ್ರೈಟಿಸ್ ಅಥವಾ ಆಸ್ಟಿಯೋಆರ್ಥ್ರೈಟಿಸ್ ಮಾತ್ರನೇ ಕಾರಣ ಅಲ್ಲ. ಸೊ ಡಾಕ್ಟರ್, ನೀವೇ ಹೇಳಿದ್ರಿ ಎಲ್ಲ ರೀತಿಯ ಜಾಯಿಂಟ್ ಪೇನ್ಗಳು ಆರ್ಥ್ರೈಟಿಸ್ ಆಗಿರಲ್ಲ ಅಂತ. ಸೊ ಇದನ್ನು ನೀವು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ ಬೇರೆ ಯಾವ ಕಾರಣಗಳಿಗೆ ಜಾಯಿಂಟ್ ಪೇನ್ ಬರಬಹುದು? ಆರ್ಥ್ರೈಟಿಸ್ ಅಂತ ಇದ್ದಾಗ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ನೋವು ಕಾಣಿಸ್ಕೋಬಹುದು? ಹಲವಾರು ಜನರು IT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೆ, ಡೆಸ್ಕ್ ವರ್ಕು, ಸಿಸ್ಟಮಲ್ಲಿ ಕೆಲಸ ಮಾಡ್ತಿರ್ತಾರೆ. ರಿಪೀಟೆಡ್ ಆಗಿ ಒಂದೇ ರೀತಿಯ ಕೆಲಸ ಮಾಡೋದ್ರಿಂದ ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ ಅಥವಾ ರಿಪಿಟೇಟಿವ್ ಸ್ಟ್ರೈನ್ ಅಂತ ಹೇಳ್ತೀವಿ. ಈ ಬೆರಳುಗಳಿಂದ ಅಥವಾ ಅವ್ರು ಕೂತ್ಕೊಂಡು ಮಾಡೋ ರೀತಿಗಳು ಸರಿ ಇಲ್ಲದೆ ಇರೋದ್ರಿಂದ ಸೊಂಟದ ಜಾಯಿಂಟ್ಗಳಲ್ಲಿ ನೋವು ಬರೋದು, ಇದನ್ನೆಲ್ಲ ಜಾಯಿಂಟ್ ಪೇನ್ಸ್ ಆಗೋವಂಥ ರೀಸನು. ಬಟ್ ಇವೆಲ್ಲ ಆರ್ಥ್ರೈಟಿಸ್ ಅಲ್ಲ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡೋ ಅಂಥ ಟ್ರೀಟ್ಮೆಂಟ್ ಮಾಡಿ ಇಂಪ್ರೂವ್ ಮಾಡ್ಕೊಳ್ಳೋ ಅಂಥ ತೊಂದರೆಗಳು. ಕೆಲವು ಸಲ ವಿಟಮಿನ್ಗಳ ಡಿಫಿಷಿಯನ್ಸಿಗಳಿಂದ ಜಾಯಿಂಟ್ ಪೇನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ವಿಟಮಿನ್ ಡಿ, ಅದರ ಅಂಶ ಕಮ್ಮಿ ಇದ್ದಾಗ ರಕ್ತದಲ್ಲಿ ಜಾಯಿಂಟ್ ಪೇನ್ಸ್ ಬರೋ ಸಾಧ್ಯತೆ ಇರುತ್ತೆ. ಕೆಲವು ಸಲ ಕೆಲವು ಅಂಶಗಳು ಇನ್ಕ್ರೀಸ್ ಆದಾಗ, ಫಾರ್ ಎಕ್ಸಾಂಪಲ್ ಯೂರಿಕ್ ಆ್ಯಸಿಡ್, ಈ ಪ್ರೋಟೀನ್ ಅಂಶ ಜಾಸ್ತಿ ಹೆಚ್ಚಾಗಿ ಊಟದಲ್ಲಿ ತಗೊಂಡಾಗ ಯೂರಿಕ್ ಆ್ಯಸಿಡ್ ಅಂಶ ಜಾಸ್ತಿ ಆಗುತ್ತೆ. ಜಾಸ್ತಿಯಾಗಿ ಜಾಯಿಂಟ್ ಪೇನ್ಸ್ ಬರೋ ಸಾಧ್ಯತೆ ಇರುತ್ತೆ. ಅದನ್ನು ನಾವು ಗೌಟಿ ಆರ್ಥ್ರೈಟಿಸ್ ಅಂತ ಕರಿತೀವಿ. ಅದಲ್ಲದೆ ರಿಪೀಟೇಟಿವ್ ಸ್ಟ್ರೆಸ್ ಇಂಜುರೀಸ್ ಅಥವಾ ಎಕ್ಸಸೈಸ್ ಮಾಡಿ ಫಾರ್ಮ್ ಸರಿ ಇಲ್ಲದೆ ನಾವು ಇಂಜುರೀಸ್ಗಳು ಮಾಡ್ಕೊಳ್ಳೋದು, ಲಿಗಮೆಂಟ್ ಇಂಜುರೀಸ್ ಮಾಡಿಕೊಂಡು ಅದರಿಂದ ಆಗೋವಂಥ ಜಾಯಿಂಟ್ ಪೇನ್ಸ್ಗಳಾಗ್ಬೋದು. ಈ ರೀತಿ ಹಲವಾರು ರೀಸನ್ಗಳಿಂದ ಜಾಯಿಂಟ್ ಪೇನ್ಸ್ ಬರುತ್ತೆ. ಎಲ್ಲ ಜಾಯಿಂಟ್ ಪೇನ್ಸು ಆರ್ಥ್ರೈಟಿಸ್ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಡಾಕ್ಟರ್, ಇನ್ನು ಮೋಸ್ಟ್ ಆಫ್ ದೆಮ್ ಕೆಲವರಿಗೆ ಅಭ್ಯಾಸ ಇರುತ್ತೆ, ಒಂದು ದಟ್ ಕ್ರ್ಯಾಕಿಂಗ್ ನಕಲ್ಸ್, ನೊಟ್ಕೆ ಮುರಿಯೋದು ಅಂತ ಹೇಳ್ತೀವಿ. ಸೊ ಇದರಿಂದಲೂ ಕೂಡ ಆರ್ಥ್ರೈಟಿಸ್ ಆಗತ್ತೆ ಅಂತ ಹೇಳ್ತಾರೆ. ಸೊ ಇಸ್ ಇಟ್ ಫ್ಯಾಕ್ಟ್ ಆರ್ ಇಸ್ ಇಟ್ ಅ ಮಿತ್? ಜಾಯಿಂಟ್ ಕ್ರ್ಯಾಕಿಂಗ್ ಅಥವಾ ನಟ್ಕೆ ಮಾಡೋದು ಅನ್ನೋದು ಯಾಕಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು. ಕಾಮನ್ ಆಗಿ ನಮ್ಮ ಜಾಯಿಂಟ್ ಎರಡು ಮೂಳೆ ಹತ್ತಿರ ಬಂದಾಗ ಅದ್ರ ಸುತ್ತಲೂ ಸೈನೋವಿಯಲ್ ಮೆಂಬ್ರೇನ್ ಅಂತ ಇರುತ್ತೆ. ಅದ್ರ ಒಳಗಡೆ ಸಣ್ಣದಾಗಿ ಲಿಕ್ವಿಡ್ ಇರುತ್ತೆ, ವಿಚ್ ಇಸ್ ಕಾಲ್ಡ್ ಎಸ್ ಸೈನೋವಿಯಲ್ ಫ್ಲೂಯಿಡ್ ಅಂತ. ಇಟ್ ಆ್ಯಕ್ಟ್ಸ್ ಲೈಕ್ ಅ ಲ್ಯೂಬ್ರಿಕೆಂಟ್. ಸೊ ಯಾವಾಗ ಎರಡು ಸರ್ಫೇಸು ದೂರ ಹೋಗುತ್ತೆ ಅಥವಾ ಅದನ್ನು ಪುಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಬಬಲ್ಸ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್ ಬಬಲ್ಸ್ ಕ್ರಿಯೇಟ್ ಆಗುತ್ತೆ. ಅದರಿಂದನೇ ಬರುವಂಥ ಶಬ್ದನೇ ಕ್ರ್ಯಾಕ್ಲಿಂಗ್ ಸೌಂಡ್ ಅಥವಾ ಲಟ್ಕೆ ಮುರಿಯೋದು ಅಂತ ಕರಿತೀವಿ. ಕೆಲವರು ಇದಕ್ಕೆ ಅಡಿಕ್ಟ್ ಆಗಿರ್ತಾರೆ, ಅಭ್ಯಾಸ ಆಗೋಗಿರುತ್ತೆ. ಅದು ಮಾಡಿದ್ರೇ ನನಗೆ ಸಮಾಧಾನ, ಅಥವಾ ಈ ಕೈರೋಪ್ರಾಕ್ಟರ್ಸ್ ಹತ್ರ ಹೋಗ್ಬಿಟ್ಟು ಅದನ್ನು ಮಾಡಿಸ್ಕೊಂಡ್ಮೇಲೆ ನನ್ನ ಕತ್ತು ನೋವು, ಬೆನ್ನು ಸೊಂಟ ನೋವು ಎಲ್ಲ ಕಮ್ಮಿ ಆಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡಿರ್ತಾರೆ. ಕೆಲವು ಇವು ರಿಪೀಟೆಡಾಗಿ ಮಾಡೋದ್ರಿಂದ ಇವು ಸೈನ್ ಆಫ್ ಸ್ಟ್ರೆಸ್ ಅಂತ ಕರಿತೀವಿ. ಭಾಳಷ್ಟು ಒತ್ತಡ ಮತ್ತು ಮಾನಸಿಕ
ದುಗುಡ ಎಲ್ಲ ಇರೋರು ಇದು ರಿಪೀಟೆಡಾಗಿ ಮಾಡಿ ಅದನ್ನು ಇಟ್ಸ್ ಅ ಸೈನ್ ಆಫ್ ಸ್ಟ್ರೆಸ್ ಅಂತ ಕರಿತೀವಿ. ರಿಪೀಟೆಡಾಗಿ ಮಾಡೋದ್ರಿಂದ ಜಾಯಿಂಟ್ ಪೇನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಅದು ಬಿಟ್ಟರೆ ಮಾಡೋವಾಗ ಪೇಯ್ನ್ ಇರೋದ್ರಿಂದ ಅದನ್ನು ಮೆಡಿಕಲ್ ಅಟೆನ್ಷನ್ ಕೊಡಬೇಕೆ ಹೊರತು ಅದು ಲಟ್ಕೆ ಬರೋದು ಇಟ್ ಈಸ್ ಅ ವೆರಿ ನಾರ್ಮಲ್ ಫೈಂಡಿಂಗ್, ಅದು ಅಬ್ನಾರ್ಮ್ಯಾಲಿಟಿ ಅನ್ನಲ್ಲ. ಬಟ್ ಅದನ್ನೇ ಅಭ್ಯಾಸವಾಗಿ ಮಾಡ್ಕೋಬಾರ್ದು. ಅದನ್ನು ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಆ್ಯಕ್ಟಿವಾಗಿ ಎಕ್ಸಸೈಸಸ್ ಮಾಡಬೇಕು, ವೆಲ್ ಹೈಡ್ರೇಟೆಡ್ ಅಂದರೆ ನೀರು ಚೆನ್ನಾಗಿ ಕುಡಿಬೇಕು, ಆ್ಯಂಡ್ ಬಾಡಿ ಹೇಳೋದನ್ನು ಕೇಳಬೇಕು. ಅದು ಮಾಡಿದಾಗ ನೋವು ಬರ್ತಿದೆ ಅಂದರೆ ಅದು ಮಾಡಿಕೊಡೋದು. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಇನ್ನು ಮತ್ತೊಂದು ಹೇಳ್ತಾರೆ, ಇಫ್ ಯು ಕ್ಯಾನ್ ವಾಕ್ ಆನ್ ಇಟ್ ದೆನ್ ದ ಬೋನ್ ಇಸಂಟ್ ಬ್ರೋಕೆನ್. ನಾವು ನಡೀತಿದ್ದೀವಿ ಅಥವಾ ಏನೋ ಈ ಕೈಯಲ್ಲಿ ಕೆಲಸ ಮಾಡ್ತಿದ್ದೀವಿ, ಅಲ್ಲಿ ಮೂಳೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅಂತಂದರೆ ಆ ಮೂಳೆ ಮುರಿದಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಸೊ ಇಸ್ ಇಟ್ ಟ್ರೂ? ಇಟ್ಸ್ ನಾಟ್ ಟ್ರೂ. ಫ್ರ್ಯಾಕ್ಚರ್ ಇದ್ದರೂ ಕೂಡ ನಡಿಬೋದು ಅಂತ ಒಂದಿದೆ. ಅಂದರೆ ಕೆಲವು ಹೇರ್ಲೈನ್ ಫ್ರ್ಯಾಕ್ಚರ್ಸ್ಗಳಂತ ಆಗುತ್ತೆ, ಸಣ್ಣದಾಗೆ ಬಿರುಕು ಬಿದ್ದಿರುತ್ತೆ, ಅದು ಏನೂ ಆಗಿರಲ್ಲ, ಬರೀ ಉಳುಕಿರುತ್ತೆ ಅಂತ ನಡೀತಾ ಸ್ಟಾರ್ಟ್ ಮಾಡಿರ್ತಾರೆ. ಆಮೇಲೆ ಪೇಯ್ನ್ ಹೆಚ್ಚಾದ ಪ್ರಮಾಣದಲ್ಲಿ ಮತ್ತು ಆ ಫ್ರ್ಯಾಕ್ಚರು ಓಪನ್ ಆಗಿ ಡಿಸ್ಪ್ಲೇಸ್ ಆಗಿ ಆದ ನಂತರ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬರ್ತಾರೆ. ಕೆಲವು ಸಲ ಸ್ಟ್ರೆಸ್ ಫ್ರ್ಯಾಕ್ಚರ್ ಅಂತ ಆಗುತ್ತೆ. ಸ್ಟ್ರೆಸ್ ಫ್ರ್ಯಾಕ್ಚರ್ ಆಗೋದು ಯಾರಿಗೆ? ಈ ಮ್ಯಾರಥಾನ್ ರನ್ನರ್ಸ್ ಭಾಳಷ್ಟು ಓಡ್ತಾರೆ, ಭಾಳ ಆ್ಯಕ್ಟಿವ್ ಇರ್ತಾರೆ, ಜಂಪಿಂಗ್ ಎಕ್ಸಸೈಸಸ್ ಜಾಸ್ತಿ ಮಾಡ್ತಾರೆ, ಆರ್ಮಿ ರಿಕ್ರೂಟ್ಸ್, ಮತ್ತು ಪಾದಕ್ಕೆ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋರು, ಇಂಥವ್ರಿಗೆ ಮೂಳೆಗಳಲ್ಲಿ ರಿಪೀಟೆಡಾಗಿ ಒಂದೇ ಕಡೆ ಪೆಟ್ಟು ಬೀಳೋದ್ರ ಕಾರಣ ಅದು ಫ್ರ್ಯಾಕ್ಚರ್ಸ್ ಆಗುತ್ತೆ. ಅದು ನಾರ್ಮಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಕಾಣ್ತಿರೋದಿಲ್ಲ. ಯಾವಾಗ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಆವಾಗ ಅದು ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಅದನ್ನು ಸ್ಟ್ರೆಸ್ ಫ್ರ್ಯಾಕ್ಚರ್ ಅಂತ ಕರಿತೀವಿ. ಕಾಮನಾಗಿ ಕಾಣಿಸ್ಕೊಳ್ಳೋದು ಪಾದದಲ್ಲಿ, ಇಲ್ಲದೇ ಇದ್ದರೆ ಶಿನ್ ಬೋನ್ ಅಥವಾ ಟಿಬಿಯಾ ಅಂತ ಕರಿತೀವಿ ಅಂಥ ಕಡೆ. ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡದೆ ಹೋದಲ್ಲಿ ಕಂಪ್ಲೀಟ್ ಕ್ಲಿಯರ್ ಫ್ರ್ಯಾಕ್ಚರ್ ಆಗಿ ಮತ್ತು ಆ ಫ್ರ್ಯಾಕ್ಚರ್ ಹೀಲ್ ಆಗೋದು ಭಾಳ ಡಿಲೇ ಆಗುತ್ತೆ. ಹಾಗಾಗಿ ಅದರಲ್ಲಿ ನಡೀತಿರ್ತಾರೆ, ಬಟ್ ಸ್ಟಿಲ್ ದೆ ವಿಲ್ ಹ್ಯಾವ್ ಫ್ರ್ಯಾಕ್ಚರ್ಸ್. ಇನ್ನೊಂದು ರೀತಿಯ ಸ್ಟ್ರೆಸ್ ಇಂಜುರಿ ಅಂತಂತಂದರೆ ಈ ಆರ್ಮಿಗಳಲ್ಲಿ ಅತಿಯಾದ ಟ್ರೈನಿಂಗ್ ಮಾಡುವಾಗಲೂ ಅವರಲ್ಲಿ ಕೆಲವು ಸಲ ಫ್ರ್ಯಾಕ್ಚರ್ಸ್ಗಳಾಗಿರುತ್ತೆ, ಬಟ್ ಆದರೂ ಕಂಟಿನ್ಯೂ ಮಾಡ್ತಿರ್ತಾರೆ ಟ್ರೈನಿಂಗ್. ಇತ್ತೀಚಿನ ಕಾಲದಲ್ಲಿ ಅಡಲ್ಟ್ಸಲ್ಲೂ ಕೂಡ ಬ್ಯಾಕ್ ಪೇನ್ ಅನ್ನೋದು ಹೆಚ್ಚಾಗ್ಬಿಟ್ಟಿದೆ. ಸೊ ಫಾರ್ ವೇರಿಯಸ್ ರೀಸನ್ಸ್ ಬ್ಯಾಕ್ ಪೇನ್ ಬರುತ್ತೆ ಡಾಕ್ಟರ್. ಬಟ್ ಪೀಪಲ್ ಸೇ ದಟ್ ರೆಸ್ಟ್ ಮಾಡಿದ್ರಷ್ಟೇ ಬ್ಯಾಕ್ ಪೇನ್ ರಿಲೀಫ್ ಆಗೋದು, ಇಲ್ಲ ಅಂದರೆ ಎದ್ದು ಓಡಾಡೋದು ಅಥವಾ ಏನಾದರೂ ಕೆಲಸ ಮಾಡೋದು ಮಾಡಿದರೆ ಬ್ಯಾಕ್ ಪೇನು ಹೋಗಲ್ಲ ಅನ್ನೋ ಒಂದು ಮಾತಿದೆ. ಬಟ್ ಆನ್ ದ ಸೇಮ್ ಸೈಡ್ ವರ್ಕೌಟ್ ಮಾಡಿದರೆ, ಬ್ಯಾಕ್ ಸ್ಟ್ರೆಂಥನಿಂಗ್ ಮಾಡಿದ್ರೆ ಬ್ಯಾಕ್ ಪೇನ್ ಕಮ್ಮಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಹೇಗೆ ಡಾಕ್ಟರ್ ಈ ಬಗ್ಗೆ ಹೇಳೋದಾದರೆ? ಬ್ಯಾಕ್ ಪೇನಲ್ಲಿ ರೆಸ್ಟ್ ತಗೊಳ್ಳೋದು ಇಟ್ಸ್ ಎ ಟ್ರೀಟ್ಮೆಂಟ್. ಅದರಲ್ಲಿ ರೆಸ್ಟ್ ತಗೊಳ್ಳೋದ್ರಲ್ಲಿ ಎರಡು ಥರ ಇದೆ. ಒಂದು ವಿ ಕಾಲ್ ಇಟ್ ಆಸ್ ಅ ಶಾರ್ಟ್ ಟರ್ಮ್ ರೆಸ್ಟ್, ಇನ್ನೊಂದು ಪ್ರೊಲಾಂಗ್ ಬೆಡ್ ರೆಸ್ಟ್ ಅಂತ ಕರಿತೀವಿ. ಶಾರ್ಟ್ ಟರ್ಮ್ ರೆಸ್ಟ್ ಅಂದರೆ 1 ರಿಂದ 2 ದಿನ ನಮ್ಮ ದೇಹಕ್ಕೆ ಬೇಕಾಗಿರೋದು ಅಷ್ಟೇ ರೆಸ್ಟು. ಬ್ಯಾಕ್ ಪೇಯ್ನ್ ಇದ್ದಾಗ ನಾವು ರೆಸ್ಟ್ ತೊಗೊಂಡಾಗ ಬ್ಯಾಕಲ್ಲಿರೋ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಹಾಗೂ ಕಂಫರ್ಟಬಲ್ ಪೊಸಿಷನಲ್ಲಿ ಮಲ್ಕೊಳ್ಳೋದು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸೊಂಟದ ನೋವಿಂದ ಕಾಲಿಗೆ ಹರಡ್ತಿರೋ ಪೇಯ್ನ ಸ್ಯಾಟಿಕ್ ಪೇಯ್ನ್ ಅಂತ ಕರಿತೀವಿ. ಮಲ್ಕೊಳ್ಳುವಾಗ ಕಾಲು ಚಾಚ್ಕೊಂಡು ಮಲ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಕಾಲಿನ ಕೆಳಗಡೆ, ಮಂಡಿ ಕೆಳಗಡೆ ಒಂದು ತಲೆದಿಂಬು ಇಟ್ಕೊಂಡು ಮಲ್ಕೊಂಡಾಗ 1 or 2 days ಅವ್ರಿಗೆ ಇನ್ಫ್ಲಮೇಷನ್ ಕಡಿಮೆ ಆಗಿ ಮತ್ತೆ ಎಕ್ಸಸೈಸಸ್ ಮಾಡೋ ಅಂಥ ಸ್ಟ್ರೆಂತ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಅಸ್ ಅ ಶಾರ್ಟ್ ಟರ್ಮ್ ಬೆಡ್ ರೆಸ್ಟ್ ವಿಚ್ ಇಸ್ ಗುಡ್ ಫಾರ್ ಅಸ್. ಪ್ರೊಲಾಂಗ್ ಬೆಡ್ ರೆಸ್ಟ್ 4 ರಿಂದ 5 ದಿನಕ್ಕಿಂತಲೂ ಹೆಚ್ಚಾಗಿ ನಾವು ರೆಸ್ಟ್ ತಗೊಳ್ಳೋದ್ರಿಂದ ತೊಂದರೆನೇ ಜಾಸ್ತಿ ಆಗುತ್ತೆ ರೆಸ್ಟ್ಗಿಂತ. ಅದರಿಂದ ನಮ್ಮ ಮಸಲ್ಸ್ಗಳು ವೀಕ್ ಆಗುತ್ತೆ, ಸ್ಟಿಫ್ನೆಸ್ ಇನ್ಕ್ರೀಸ್ ಆಗುತ್ತೆ, ಬಹಳಷ್ಟು ಜಾಯಿಂಟ್ಗಳು ಬಿಗಿತಾ ಬರುತ್ತೆ, ಹೆಚ್ಚಾಗ್ತಾ ಬರುತ್ತೆ. ಆಮೇಲೆ ರಿಕವರಿ ನಿಧಾನ ಆಗುತ್ತೆ. ಮತ್ತು ಕೈನಸಿಯೋಫೋಬಿಯಾ ಅಂತ ಒಂದು ಕಾಯಿಲೆ ಶುರು ಆಗುತ್ತೆ. ಇದು ಮಾನಸಿಕ ಕಾಯಿಲೆ. ನಾನು ಎದ್ದು ನಿಂತ್ಕೊಂಡು ಓಡಾಡಿದ್ರೆ ಪೇಯ್ನ್ ಹೆಚ್ಚಾಗ್ಬೋದೇನೋ ಅಂತ ಅವ್ರು ಮೆಂಟಲಿ ಬ್ಲಾಕ್ ಆಗೋಗ್ತಾರೆ. ಹಂಗಿದ್ದಾಗ ಅಲ್ಲಿಂದ ರಿಕವರ್ ಆಗಿ ವಾಪಸ್ ಬರೋದು ಭಾಳ ಕಷ್ಟ. ಸೊ ದೇ ವಿಲ್ ಹ್ಯಾವ್ ಪ್ರೊಲಾಂಗ್ಡ್ ರಿಕವರಿ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಆರ್ಥೋಪೆಡಿಕ್ ರಿಲೇಟೆಡ್ ಸಮಸ್ಯೆಗಳಿದ್ದಾಗ, ಆರ್ಥೋ ಸರ್ಜರಿ ಆಯಿತು ಅಂತಂದಾಗ ರಿಕವರಿ ಟೇಕ್ಸ್ ವೆರಿ ಲಾಂಗ್ ಅಂತ ಕೂಡ ಕೆಲವರು ಹೇಳ್ತಾರೆ. ಸೊ ಇಸ್ ಇಟ್ ಫ್ಯಾಕ್ಟ್ ಆರ್ ಅದು ಮಿಥ್? ಮೊದಲಿನ ಕಾಲದಲ್ಲಿ ನಾವು ಸರ್ಜರಿ ಮಾಡ್ತಿದ್ದೆಲ್ಲ ಓಪನ್ ಸರ್ಜರಿಗಳು. ಈಗಿನ ಮಾಡರ್ನ್ ಆರ್ಥೋಪೆಡಿಕ್ ಪ್ರೊಸೀಜರ್ಸ್ಗಳಲ್ಲಿ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂದರೆ ಭಾಳಷ್ಟು ಕಮ್ಮಿ ಪ್ರಮಾಣದ ಸ್ಕಿನ್ ಕಟ್ ಮಾಡಿ ಮಾಂಸಖಂಡಗಳೆಲ್ಲ ಬಿಡಿಸಿ ಮಾಡುವಂಥ ಸರ್ಜರಿಗಳಲ್ಲಿ
ಮತ್ತು ಆರ್ಥ್ರೋಸ್ಕೋಪಿಕ್ ಸರ್ಜರಿ ಅಂತ ಕರಿತೀವಿ, ಅಂದರೆ ಕೀ ಹೋಲ್, ಅಂದರೆ ಕ್ಯಾಮ್ರಾವನ್ನು ಬಿಟ್ಟು ಸಣ್ಣ ರಂಧ್ರದಲ್ಲೇ ಆಪರೇಷನ್ ಮುಗಿಸ್ತೀವಿ. ಮತ್ತು ಈ ರೊಬೋಟಿಕ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡೋವಂಥ ಸರ್ಜರಿಗಳಲ್ಲಿ ನಾವು ಸಾಫ್ಟ್ ಟಿಶ್ಯೂ ಅಂದರೆ ಮಾಂಸಖಂಡಗಳು, ಸ್ಕಿನ್ನು ಮತ್ತು ಲಿಗಮೆಂಟ್ಸ್ಗಳು, ಬೋನ್ಗಳು ಜಾಸ್ತಿ ಡಿಸ್ಟರ್ಬ್ ಮಾಡೋದಿಲ್ಲ. ಹಾಗೆ ಮಾಡದೇ ಇರೋದ್ರಿಂದ ರಿಕವರಿ ಇಸ್ ಫಾಸ್ಟರ್. ಆ್ಯಂಡ್ ದೆನ್ ಅದರಿಂದ ಬರೋವಂಥ ಪೇಯ್ನ್ ಕೂಡ ಕಮ್ಮಿ ಇರುತ್ತೆ. ಟು ಹೆಲ್ಪ್ ದಿಸ್ ಮಾಡ್ರನ್ ಆರ್ಥೋಪೆಡಿಕ್ ಸರ್ಜರಿ ನಮ್ಮ ಅನಸ್ತಿಷಿಯಾ ಟೀಮ್ ಅವರು ಅವ್ರದ್ದೇ ಆದ ಟಾರ್ಗೆಟೆಡ್ ಅನಸ್ತಿಷಿಯಾ ಅಂತ ಹೇಳ್ತೀವಿ ಇದಕ್ಕೆ. ಅಂದರೆ ಕಾಲಿನ ಆಪ್ರೇಷನ್ ಮಾಡೋದಾಗಲಿ ಅಥವಾ ಕೈನ ಆಪ್ರೇಷನ್ ಮಾಡೋದಾಗಲಿ ಅಲ್ಲಿಗಷ್ಟೇ ಅನಸ್ತಿಷಿಯಾ ಕೊಟ್ಟು ಅದನ್ನು 24 to 48 ಅವರ್ಸ್ನ ಎಕ್ಸ್ಟೆಂಡ್ ಮಾಡೋ ಥರ ಒಂದು ಮೆಥಡ್ಗಳೆಲ್ಲ ಬಂದಿದೆ ಈಗ. ಅದಾಗಿ ಕ್ರಯೋಥೆರಪಿ ಅಂತ ಮಾಡೋದು. ಕ್ರಯೋಥೆರಪಿ ಅಂತಂತಂದರೆ ಹೇಗೆ ನಾವು BP ಕಫ್ ಕೈಗೆ ತೋಳಿಗೆ ಕಟ್ BP ಚೆಕ್ ಮಾಡ್ತೀವಿ, ಅದೇ ಥರ ಎಲ್ಲಿ ಆಪ್ರೇಷನ್ ಆಗಿರುತ್ತೆ ಕೈಗೆ ಕಾಲಿಗೆ ಅದಕ್ಕೆ ಒಂದು ಕಫ್ ಕಟ್ಟಿ ಅದರಲ್ಲಿ ತಣ್ಣಗಿರೋ ನೀರನ್ನ ಸರ್ಕ್ಯುಲೇಟ್ ಮಾಡಿ, ಅಂದರೆ ಗಾಯಗಳಿಗೆ ಒದ್ದೆ ಆಗದೇ ಇರೋ ಹಂಗೆ ತಣ್ಣಗಿರೋ ನೀರನ್ನ ಸರ್ಕ್ಯುಲೇಟ್ ಮಾಡೋದನ್ನೇ ಕ್ರಯೋಥೆರಪಿ ಅಂತ ಕರಿತೀವಿ. ಅದು ಮಾಡೋದ್ರಿಂದ ಪೋಸ್ಟ್ ಆಪರೇಟಿವ್ ಅಂದರೆ ಸರ್ಜರಿ ಆದ ನಂತರ ಪೇಯ್ನು ಭಾಳ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ. ಅದಾದ ಟೆನ್ಸ್ ಅಂತ ಒಂದು ಮೊಡಾಲಿಟಿ ಬರುತ್ತೆ ಫಿಸಿಯೋಥೆರಪಿನಲ್ಲಿ, ಅದು ಮಾಡೋದ್ರಿಂದ ಪ್ಲಸ್ ಪೇಷಂಟ್ ಕಂಟ್ರೋಲ್ ಅನಾಲ್ಜಿಸಿಯಾ ಅಂತ ಒಂದು ಟೆಕ್ನಾಲಜಿ ಇದೆ. ಅಂದರೆ ಈಗ ನಾನು ಎಕ್ಸ್ಪೀರಿಯೆನ್ಸ್ ಮಾಡೋ ಪೇಯ್ನು ಇನ್ನೊಬ್ಬರು ಎಕ್ಸ್ಪೀರಿಯೆನ್ಸ್ ಮಾಡೋ ಪೇಯ್ನು ಟೋಟ್ಲಿ ಸಬ್ಜೆಕ್ಟಿವ್. ಅಂದರೆ ನನಗೆ ನಾಳೆ ಭಾಳ ಸೆನ್ಸಿಟಿವ್ ಇರ್ಬೋದು ಆ ನೋವಿಗೆ, ಅದೇ ನೋವು ಬೇರೆಯವ್ರಿಗೆ ಆ ನೋವು ಅನ್ಸೋದೇ ಇಲ್ಲ. ಸೊ ಪೇಷಂಟಿಗೆ ಗೊತ್ತಿರುತ್ತೆ ಎಷ್ಟು ಪೇಯ್ನ್ ಇರುತ್ತೆ ಅಂತ. ಸೊ ಮೆಡಿಸಿನ್ಸ್ನ ಎಷ್ಟು ಬೇಕು ಅನ್ನೋದು ಪೇಷಂಟ್ ಡಿಸೈಡ್ ಮಾಡ್ಬೋದು. ಒಂದು ಸಣ್ಣ ಬಟನ್ ಕೊಟ್ಟಿರ್ತೀವಿ, ಪೇಯ್ನ್ ಹೆಚ್ಚಾದಂಗೆಲ್ಲ ಬಟನ್ ಪ್ರೆಸ್ ಮಾಡಬೇಕು, ಮೆಡಿಸಿನ್ಸ್ ಹೋಗುತ್ತೆ, ಪೇಯ್ನ್ ಕಡಿಮೆ ಆಗುತ್ತೆ. ಬಟ್ ಅದಕ್ಕೆ ಲಿಮಿಟ್ ಇರುತ್ತೆ, ಓವರ್ ಡೋಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಲಿಮಿಟಲ್ಲಿ ಕೊಡ್ತಿರ್ತೀವಿ. ಹೀಗಾಗೋದ್ರಿಂದ ಪೇಷಂಟ್ ಕ್ಯಾನ್ ಕಂಟ್ರೋಲ್ ಹಿಸ್ ಪೇಯ್ನ್. ಯಾವಾಗ ಪೇಯ್ನ್ ಕಂಟ್ರೋಲ್ ಆಗ್ತಾ ಬರುತ್ತೆ ರಿಕವರಿ ಇಸ್ ಫಾಸ್ಟರ್. ಎಕ್ಸಸೈಸಸ್ ಮಾಡ್ತಾರೆ, ಬೆಡ್ಡಿಂದ ಎದ್ದು ಆಚೆ ಬಂದು ಮತ್ತು ನಾರ್ಮಲ್ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ವಿ ಕಾಲ್ ಇಟ್ ಆಸ್ ಅ ಫಾಸ್ಟ್ ಫಾರ್ವರ್ಡ್ ರಿಕವರಿ ಅಂತ. ಹಾಗಾಗಿ ಮಾಡ್ರನ್ ಟೆಕ್ನಾಲಜಿ ಯೂಸ್ ಮಾಡ್ತಿರೋ ಅಂಥ ಮೆಥಡ್ಸ್ ಇದು. ಯಸ್ ಡಾಕ್ಟರ್ ಇನ್ನು ಈ ಅಥ್ಲೀಟ್ಸಲ್ಲಿ ನಾವು ಹೆಚ್ಚಾಗಿ ಟೆಂಡಾನ್ಸ್ ಆರ್ ಲಿಗಮೆಂಟ್ಸ್ ಟೇರ್ ನೋಡ್ತಿರ್ತೀವಿ, ಇಂಜುರೀಸ್ ಆಗ್ತಿರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದಮ್ ಹೇಳೋದು ಬರೀ ಅಥ್ಲೀಟ್ಸಿಗೆ ಅಷ್ಟೇ ಈ ಸಮಸ್ಯೆ ಆಗೋದು ಅಂತ. ಸೊ ಇದು ಸತ್ಯನಾ ಅಥವಾ ಮಿಥ್ಯಾನ ಅಂತ? ಅಥ್ಲೀಟ್ಸ್ಗಳು ಬಿಕಾಸ್ ಅವ್ರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇರುತ್ತೆ, ಇಂಜುರೀಸ್ ಆಗುತ್ತೆ. ನಾವು ಪೇಪರಲ್ಲೆಲ್ಲ ಓದ್ತಿರ್ತೀವಿ, ಎಲ್ಲ ಫೇಮಸ್ ಸೆಲೆಬ್ರಿಟಿ, ಸ್ಪೋರ್ಟ್ಸ್ ಸೆಲೆಬ್ರಿಟೀಸ್ ಎಲ್ಲ ನೋಡ್ತಿರ್ತೀವಿ, ಇಂಜುರೀಸ್ ಆಗ್ತಿರುತ್ತೆ. ಬಟ್ ಹಾಗಂದು ಮಾತ್ರಕ್ಕೆ ಬರೀ ಅವ್ರಿಗೆ ಮಾತ್ರ ಆಗಬೇಕು ಅಂತಿಲ್ಲ, ಜನಸಾಮಾನ್ಯರಿಗೂ ಆಗ್ಬೋದು. ಕಾಮನ್ ಆಗಿ ಇಂಜುರೀಸ್ ಆಗೋದು ಲಿಗಮೆಂಟ್ ಟೇರ್ಸ್, ACL ಅಂತ ಹೇಳ್ತೀವಿ, ಆಂಟಿರಿಯರ್ ಕ್ರೂಷಿಯೇಟ್ ಲಿಗಮೆಂಟ್, ಮಂಡಿಗಳಲ್ಲಿರುವಂಥ ಮೇನ್ ಇಂಪಾರ್ಟೆಂಟ್ ಲಿಗಮೆಂಟ್. ಅಲ್ಲಿ ಇಲ್ಲದೇ ಇದ್ದಾಗ ಮಂಡಿಗಳು ಸ್ಲಿಪ್ ಆಗೋ ಚಾನ್ಸಸ್ ಇರ್ತದೆ. ಮೆನಿಸ್ಕಸ್ ಇಂಜುರಿ ಅಂತ ಹೇಳ್ತೀವಿ, ಅಥವಾ ಶೋಲ್ಡರಲ್ಲಿ ರೊಟೇಟರ್ ಕಫ್ ಟೇರ್ ಅಂತ ಕರಿತೀವಿ. ಹೀಗೆ ಹಲವಾರು ಇಂಜುರೀಸ್ಗಳು ಜನಸಾಮಾನ್ಯರಿಗೂ ಆಗ್ಬೋದು. ಅದನ್ನು ಲಕ್ಷಣಗಳು ಕಂಡಿಡ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡದೆ ಅದನ್ನು ಇಮ್ಮಿಡಿಯೇಟಾಗಿ ಆರ್ಥೋಪೆಡಿಕ್ ಸರ್ಜರಿ ಒಂದು ಒಪಿನಿಯನ್ ತೊಗೊಂಡು ಅದ್ರ ಪ್ರಕಾರ ಸೂಕ್ತವಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಆ ಇಂಜುರೀಸ್ಗಳು ದೊಡ್ಡದಾಗೋದಿಲ್ಲ. ದಟ್ಸ್ ವಾಟ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಸ್ಪೋರ್ಟ್ಸ್ ಪರ್ಸನ್ ಆ್ಯಂಡ್ ದ ನಾರ್ಮಲ್ ಪರ್ಸನ್. ಇಂಜುರೀಸ್ ಆದಾಗ ಸಡನ್ನಾಗಿ ಫಸ್ಟ್ ಏಡ್ ಅಂತ ಮಾಡೋದೇ ಒಂದು ಐಸ್ ಪ್ಯಾಕು, ಇಲ್ಲಾಂದರೆ ಹೀಟ್ ಕೊಡ್ತಾರೆ. ಸೊ ಈ ಎರಡರ ನಡುವೆ ವ್ಯತ್ಯಾಸ ಏನಿದೆ? ಆ್ಯಂಡ್ ಮೋಸ್ಟ್ ಆಫ್ ದಮ್ ಹೇಳೋದು ಎರಡು ಕೂಡ ಒಂದೇ ರಿಸಲ್ಟ್ ಕೊಡತ್ತೆ ಅಂತ. ಸೊ ಇಸ್ ಇಟ್ ಟ್ರೂ? ಇದು ತಪ್ಪು. ನಾನು ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಪ್ರತಿ ಪೇಷಂಟ್ ಕೇಳೋವಂಥ ಸಾಮಾನ್ಯವಾದ ಕ್ವಶನ್ ಇದು. ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಯಾವುದೇ ಥರದ ಪೆಟ್ ಬಿದ್ದರೆ, ಇಂಜುರಿ ಇರ್ಬೋದು, ಫ್ರ್ಯಾಕ್ಚರ್ಸ್ ಇರ್ಬೋದು, ಕಂಟೂಷನ್ ಅಂತ ಹೇಳ್ತೀವಿ, ಬರೀ ಮಸಲ್ ಹೊಡೆತ ಬೀಳುತ್ತೆ, ಮೂಗೇಟ್ ಬೀಳೋದು, ಉಳುಕಿರೋದು, ಯಾವುದೇ ರೀತಿಯ ಪೆಟ್ ಬೀಳೋದಿರಲಿ ಇಮಿಡಿಯೇಟಾಗಿ ಅದಕ್ಕೆ ಹಾಟ್ ಪ್ಯಾಕ್ಸ್ ಹಾಕಬಾರ್ದು, ಕೋಲ್ಡ್ ಪ್ಯಾಕ್ಸ್ ಹಾಕಬೇಕು. ಕೋಲ್ಡ್ ಪ್ಯಾಕ್ಸ್ ಹಾಕೋದ್ರಿಂದ ಇನ್ಫ್ಲಮೇಷನ್ ಕಡಿಮೆ ಆಗಿ ಅದರ ಊತ ಕಮ್ಮಿಯಾಗಿ ಹೀಲಿಂಗ್ ಮುಂದೆ ಫ್ಯೂಚರಲ್ಲಿ ಹೆಲ್ಪ್ ಆಗೋ ಸಾಧ್ಯತೆ ಇರುತ್ತೆ. ಅದೇ ಈ ಹಳೆ ನೋವು, ಈ ಕ್ರಾನಿಕ್ ಪೇಯ್ನ್ ಅಂತ ಕರಿತೀವಿ, ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಈ ಆರ್ಥ್ರೈಟಿಸಿಂದ ಬರುವಂಥ ನೋವು, ಮತ್ತು ಹಳೆ ಉಳುಕು ಅದು ವಾಸಿ ಆಗಿಲ್ಲ, ಈ ಚಳಿಗಾಲದಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗೋವಂಥ ಪೇಯ್ನು, ಇಂಥ ಪೇಯ್ನ್ಗಳಿಗೆ, ಹಳೆ ನೋವಿಗೆ ಹಾಟ್ ಪ್ಯಾಕ್ಸ್ ಕೊಡೋದ್ರಿಂದ ಮಾಂಸಖಂಡಗಳು ಸ್ವಲ್ಪ ಮೆದುವಾಗುತ್ತೆ, ಸ್ವಲ್ಪ ಮೆತ್ತಗಾಗೋದ್ರಿಂದ ಸ್ವಲ್ಪ ಮೂಮೆಂಟ್ಸ್ ಇಂಪ್ರೂವ್ ಆಗುತ್ತೆ, ಆ ಜೋಡುಗಳ ಜಡಿತ ಇರುತ್ತೆ, ಅದು ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಹಾಟ್ ಪ್ಯಾಕ್ಸ್ ಹೆಲ್ಪ್ ಆಗುತ್ತೆ. ಸೊ ಇಂಜುರಿಗಳಿಗೆ ಸ್ಟಾರ್ಟಿಂಗಲ್ಲಿ ಹಾಟ್ ಪ್ಯಾಕ್ಸ್ ಕೊಡಬಾರ್ದು, ಅದು ತಪ್ಪು. ಸೊ ಡಾಕ್ಟರ್, ಈಗ ಎಷ್ಟೋ ಜನ ವರ್ಕೌಟ್ ಮಾಡ್ತಾರೆ ಆ್ಯಂಡ್ ದೇ ಲಿಫ್ಟ್ ವೇಟ್ಸ್ ಲಿಫ್ಟ್ ಮಾಡೋದ್ರಿಂದ ಜಾಯಿಂಟ್ ಸಮಸ್ಯೆಗಳು ಆಗಬಹುದು. ಆ್ಯಂಡ್ ಜಾಯಿಂಟ್ ಸಮಸ್ಯೆ ಇರೋರು ವೇಟ್ ಲಿಫ್ಟ್ ಮಾಡಲೇಬಾರ್ದು ಅನ್ನೋದು ಕೂಡ ಇದೆ. ಸೊ ಇಸ್ ಇಟ್ ಟ್ರೂ? ಹಾಗಿಲ್ಲ. ಸ್ಟ್ರೆಂತ್ ಟ್ರೈನಿಂಗ್ ಅಥವಾ ವೇಟ್ ಲಿಫ್ಟಿಂಗ್ ಎಕ್ಸಸೈಸಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಟ್ರೈನಿಂಗ್. ಹೇಗೆ ಅಂತಂತಂದರೆ, ಈಗ ನಾವು ಕೆಲವರು ಜಾಗಿಂಗ್ ಮಾಡ್ತಾರೆ, ಕಾರ್ಡಿಯೋ ಎಕ್ಸಸೈಸಸ್ ಮಾಡ್ಬೋದು, ದಟ್ಸ್ ಅ ಗುಡ್ ಎಕ್ಸಸೈಸ್. ಬಟ್ ನಮ್ಮ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಕೊಳ್ಳೋವಂಥ ಎಕ್ಸಸೈಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವೆಯ್ಟ್ ಟ್ರೈನಿಂಗು ಎಲ್ಲರೂ ಮಾಡ್ಬೋದು,
ಬಟ್ ಅದರ ಲಿಮಿಟೇಷನ್ಸ್ ಇರುತ್ತೆ. ಈಗ 20 ವಯಸ್ಸಲ್ಲಿರೋರು 60 ವಯಸ್ಸಲ್ಲಿರೋರು ಇಬ್ಬರು ಒಂದೇ ಥರ ವೆಯ್ಟ್ ಟ್ರೈನಿಂಗ್ ಮಾಡೋಕ್ಕಾಗೋದಿಲ್ಲ. ಸೊ ಕಡಿಮೆ ಪ್ರಮಾಣದ ವೆಯ್ಟ್ ಇಟ್ಕೊಂಡು ಎಕ್ಸಸೈಸಸ್ ಮಾಡೋದು, ಫಾರ್ಮ್ ಅಂದರೆ ಯಾವ ರೀತಿ ನಾವು ಮಾಡ್ತಾ ಇರ್ತೀವಿ, ಮತ್ತು ಟೆಕ್ನಿಕ್ ಅದ್ರ ಬಗ್ಗೆ ನಾಲೆಜ್ ಇಟ್ಕೊಂಡು ನೀವು ವೆಯ್ಟ್ ಟ್ರೈನಿಂಗ್ ಮಾಡೋದ್ರಿಂದ ಭಾಳಷ್ಟು ಹೆಲ್ಪ್ ಆಗುತ್ತೆ. ದ ರೀಸನ್ ಇಸ್ ದ ಮಸಲ್ ಸ್ಟ್ರೆಂಥನಿಂಗ್. ಯಾವಾಗ ಮಸಲ್ಸ್ಗಳು ಸ್ಟ್ರಾಂಗ್ ಆಗ್ತವೆ, ಓವರಾಲ್ ನಮ್ಮ ಬಾಡಿ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ. ಸೊ ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ನಾವು ಭಾಳಷ್ಟು ಕಷ್ಟಪಡಬೇಕಾಗಿಲ್ಲ. ಕಾರ್ಡಿಯೋ ಜೊತೆ ವೆಯ್ಟ್ ಟ್ರೈನಿಂಗ್ ಮಾಡೋದ್ರಿಂದ ಜಾಯಿಂಟ್ಸ್ಗಳು ಸ್ಮೂತ್ ಆಗುತ್ತೆ. ಅಂದರೆ ಒತ್ತಡ ಜಾಸ್ತಿ ಬರದೇ ಇರೋವಂಥ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮಲ್ಕೊಂಡು ಮಾಡೋವಂಥ ಪಿಲಾಟೆಸ್ ಎಕ್ಸಸೈಸಸ್ ಅಥವಾ ರೆಸಿಸ್ಟೆನ್ಸ್ ಬ್ಯಾಂಡ್ ಎಕ್ಸಸೈಸಸ್ ಅಥವಾ ಕಡಿಮೆ ವೆಯ್ಟ್ಸ್ ಇಟ್ಕೊಂಡು ಮಾಡೋ ಎಕ್ಸಸೈಸ್ಗಳಿಂದ ಜಾಯಿಂಟ್ ಸುತ್ತಲುಮುತ್ತಲಿರೋ ಮಾಂಸಖಂಡಗಳ ಸ್ಟ್ರೆಂತ್ ಇಂಪ್ರೂವ್ ಆದರೆ ಆ ಜಾಯಿಂಟಲ್ಲಿ ಒತ್ತಡ ಹೋಗುವಂಥ ಜಾಯಿಂಟ್ ರಿಯಾಕ್ಷನ್ ಫೋರ್ಸಸ್ ಅಂತ ಕರಿತೀವಿ, ಅದು ಕಡಿಮೆ ಆಗುತ್ತೆ. ಕಡಿಮೆ ಆಗೋದ್ರಿಂದ ಸವಿಯೋದು ಕಡಿಮೆ ಆಗುತ್ತೆ, ಪ್ಲಸ್ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ, ನಡೆಯೋ ರೀತಿ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ವೆಯ್ಟ್ ಟ್ರೈನಿಂಗ್ ಆ್ಯಂಡ್ ಸ್ಟ್ರೆಂತ್ ಟ್ರೈನಿಂಗ್ ಇಸ್ ಎವ್ರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಫಿಟ್ನೆಸ್. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಈ ಪೇನ್ ಇಂಜೆಕ್ಷನ್ಸ್ ಅಂತ ಹೇಳ್ತಾರೆ, ಪೇನ್ ಇಂಜೆಕ್ಷನ್ಸ್ ತಗೊಳ್ಳೋದು ಇಟ್ ಇಸ್ ಅಡಿಕ್ಟಿವ್ ಅಂತ ಕೂಡ ಹೇಳ್ತಾರೆ. ಸೊ ಈಸ್ ಇಟ್ ಟ್ರೂ? ಈ ಇಂಜೆಕ್ಷನ್ಸ್ಗಳು ಆರ್ಥೋಪೆಡಿಕ್ ಸರ್ಜನ್ ಗೈಡ್ಲೈನ್ಸ್ ಇಟ್ಕೊಂಡೇ ತೊಗೋಬೇಕು, ಅವರೇ ಕೊಡಬೇಕಾಗಿರೋದು. ಜಾಯಿಂಟ್ ಪೇನ್ಸ್ಗಳು ಈ ಮೆಡಿಸಿನ್ಸ್ಗಳಿಂದ ರೆಸ್ಪಾನ್ಸ್ ಆಗ್ತಾ ಇಲ್ಲ, ಫಿಸಿಯೋಥೆರಪಿ ತೊಗೊಂಡು ಹೋಮ್ ರೆಮಿಡೀಸ್ ಲೈಕ್ ಹಾಟ್ ಪ್ಯಾಕ್ಸ್, ಕೋಲ್ಡ್ ಪ್ಯಾಕ್ಸ್ ಇದೆಲ್ಲ ಮಾಡೋದ್ರಿಂದ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂದಾಗ ನಾವು ಇಂಜೆಕ್ಷನ್ಸ್ಗೆ ಹೋಗ್ತೀವಿ. ಇಂಜೆಕ್ಷನ್ಸ್ಗಳಲ್ಲಿ 3 ವೆರೈಟಿ. ಒಂದು ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ. ಜಾಯಿಂಟ್ಗಳು ಬಹಳಷ್ಟು ಊದಿರುತ್ತೆ, ಇನ್ಫ್ಲಮೇಷನ್ ಆಗಿರುತ್ತೆ, ಅದಕ್ಕಾಗಿ ನಾವು ಕೆಲವು ಸಲ ಜಾಯಿಂಟ್ಸ್ ಒಳಗಡೆ ಇಂಜೆಕ್ಷನ್ಸ್ ಕೊಡ್ತೀವಿ, ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ಕೊಡ್ತೀವಿ. ಅದರಿಂದ ಊತ ಕಮ್ಮಿ ಆಗಿ ಪೇಯ್ನ್ ಕಡಿಮೆ ಆಗಿ ಆಮೇಲೆ ಅವ್ರಿಗೆ ಎಕ್ಸಸೈಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಎರಡನೇ ಇಂಜೆಕ್ಷನ್ಸು PRP ಇಂಜೆಕ್ಷನ್ಸ್ ಅಂತ ಕರಿತೀವಿ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಅಂದರೆ ನಿಮ್ಮ ಬ್ಲಡ್ ತೊಗೊಂಡು ಅದರಲ್ಲಿರೋ ಪ್ಲೇಟ್ಲೆಟ್ ಅಂಶ ತೊಗೊಂಡು ಮತ್ತೆ ಜಾಯಿಂಟಿಗೆ ಕೊಡ್ತೀವಿ. ಅದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಅಥವಾ ಹೀಲ್ ಮಾಡೋವಂಥ ಅಂಶಗಳಿರುತ್ತೆ, ಅದರಿಂದ ಜಾಯಿಂಟ್ ಪೇಯ್ನ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕಿಂತ ಮಚ್ ಮೋರ್ ಅಡ್ವಾನ್ಸ್ ಸ್ಟೇಜ್ ಅಂತಂದರೆ ಸ್ಟೆಮ್ ಸೆಲ್ ಥೆರಪಿ ಅಂತ ಕರಿತೀವಿ, ವಿಚ್ ಇಸ್ ಇನ್ ಸ್ಟಿಲ್ ಎಕ್ಸ್ಪೆರಿಮೆಂಟಲ್ ಸ್ಟೇಜ್. ಕೊಡ್ತಿದ್ದೀವಿ ವಿತ್ ಗುಡ್ ರೆಸ್ಪಾನ್ಸ್. ಅದಾದ ನಂತರ ವಿಸ್ಕೋ ಸಪ್ಲಿಮೆಂಟ್ ಅಥವಾ ಜೆಲ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ಮಂಡಿಗಳಲ್ಲಿ ನಾರ್ಮಲ್ ಆಗೇ ಸ್ವಲ್ಪ ಜೆಲ್ ಇರುತ್ತೆ, ಸವಿತಾ ಆ ಜೆಲ್ಲಿನ ಕ್ವಾಲಿಟಿ ಹಾಗೂ ಕ್ವಾಂಟಿಟಿ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಹೊರಗಡೆಯಿಂದ ಕೊಟ್ಟಾಗ ಆ ಲ್ಯೂಬ್ರಿಕೇಷನ್ ಎಫೆಕ್ಟ್ ಇಂಪ್ರೂವ್ ಆಗಿ ಇನ್ಫ್ಲಮೇಷನ್ ಕಡಿಮೆ ಆಗಿ ಪೇಯ್ನ್ ಕಡಿಮೆ ಆಗುತ್ತೆ. ಅದು ಬಿಟ್ಟರೆ ಪ್ರೋಲೋಥೆರಪಿ ಅಂತ ಕರಿತೀವಿ. ಇದರಲ್ಲಿ ಹಲವಾರು ಇಂಜೆಕ್ಷನ್ಸ್ಗಳು ಬರುತ್ತೆ, ಬಟ್ ಮೇಯ್ನಾಗಿ 3 ಇಂಜೆಕ್ಷನ್ಸ್ಗಳು ಕೊಡೋದ್ರಿಂದ ಡೆಫಿನೆಟ್ಲಿ ಪೇಯ್ನ್ ಕಮ್ಮಿ ಆಗುತ್ತೆ, ಪೇಷಂಟ್ಸ್ಗಳಿಗೆ ರಿಲೀಫ್ ಸಿಗುತ್ತೆ, ಆಮೇಲೆ ಎಕ್ಸಸೈಸಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇದು ಅಡಿಕ್ಟಿವ್ ಅಲ್ಲ, ಬಟ್ ಹ್ಯಾಸ್ ಟು ಬಿ ಅಂಡರ್ ಆರ್ಥೋಪೆಡಿಕ್ ಸರ್ಜನ್ ಗೈಡ್ಲೈನ್ಸ್. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಆರ್ಥೋ ರಿಲೇಟೆಡ್ ಸಮಸ್ಯೆಗಳು, ಜಾಯಿಂಟ್ ಪೇನ್ ಇರುತ್ತೆ ಕೆಲವ್ರಿಗೆ, ಆ್ಯಂಡ್ ಕೆಲವ್ರಿಗೆ ಸರ್ಜರಿ ಆಗಿರುತ್ತೆ, ಆ್ಯಂಡ್ ಈ ಸಂದರ್ಭದಲ್ಲಿ ವರ್ಕೌಟೇ ಮಾಡಬಾರ್ದು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬಾರ್ದು, ಡಾಕ್ಟರ್ ಏನು ಹೇಳಿರ್ತಾರೆ ನಡಿಬೇಕು, ಓಡಾಡಬೇಕು ಅಷ್ಟೇ ಅನ್ನೋದು ಕೂಡ ಕೆಲವರ ಒಂದು ಆಲೋಚನೆಗಳಾಗಿರುತ್ತೆ. ಸೊ ಯಾವ ರೀತಿಯ ಸಮಸ್ಯೆಗಳಿದ್ದಾಗ ಎಷ್ಟರ ಮಟ್ಟಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಇರಬೇಕಾಗತ್ತೆ ಡಾಕ್ಟರ್, ಆ್ಯಂಡ್ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಆ್ಯಂಡ್ ಹೌ ಮಚ್ ಈಸ್ ಟು ಮಚ್? ಕಾಮನ್ ಸರ್ಜರಿಗಳು ಫ್ರ್ಯಾಕ್ಚರ್ ಸರ್ಜರಿ, ಲಿಗಮೆಂಟ್ ಸರ್ಜರಿ, ಇವೆರಡನ್ನ ನಾವು ಕನ್ಸಿಡರೇಷನ್ ತೊಗೊಂಡಾಗ ಈ ಯಾವುದೇ ಸರ್ಜರಿಗಳಲ್ಲಿ ಆದಮೇಲೆ ರಿಕವರಿ, 1 ಸ್ಟೇಜ್ ಆಫ್ ರಿಕವರಿ ಇರುತ್ತೆ 3 ರಿಂದ 6 ವಾರದವರೆಗೂ. ಆ ರಿಕವರಿ ಟೈಮಲ್ಲಿ ನಾವೇ ಹೇಳ್ಕೊಟ್ಟಿರೋ ಎಕ್ಸಸೈಸ್ಗಳನ್ನ ಮನೇಲಿ ಮಾಡಬೇಕಾಗತ್ತೆ ಅವರು, ಅಥವಾ ಫಿಸಿಯೋಥೆರಪಿಸ್ಟ್ ಗೈಡೆನ್ಸ್ ಇಟ್ಕೊಂಡು ಎಕ್ಸಸೈಸಸ್ ಮಾಡಬೇಕಾಗತ್ತೆ. ಯೂಶ್ವಲಿ 1 ರಿಂದ 1.5 ತಿಂಗಳವರೆಗೂ ರಿಕವರಿ ನಾರ್ಮಲಾಗಿ ನಾವು ಓಡಾಡೋದಕ್ಕೆ ದಿನನಿತ್ಯದ ಕೆಲಸ ಮಾಡ್ಕೊಳ್ಳೋಷ್ಟು ರಿಕವರಿ ಆಗುತ್ತೆ. ಅದಾದ ನಂತರ ಇನ್ನೂ ಅವ್ರು ವರ್ಕೌಟ್ಸ್ಗೆ ಹೋಗಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದಾಗ ಇಮಿಡಿಯೇಟಾಗಿ ವರ್ಕೌಟ್ ಮಾಡ್ಬೋದಾ ಅನ್ನೋದನ್ನ ನಾವು ಮತ್ತೆ ರೀಅಸೆಸ್ ಮಾಡಿ ಆ ಕೆಲವು ಎಕ್ಸಸೈಸ್ಗಳು ಹೇಗೆ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿ ಮಾಡ್ತಿದ್ದಾರೆ ಎಕ್ಸಸೈಸಸ್ಸು, ಈ ವರ್ಕೌಟ್ ಮಾಡೋದ್ರಿಂದ ಅವ್ರಿಗೆ ಮತ್ತಿನ್ನೂ ಡ್ಯಾಮೇಜ್ ಆಗೋದಿಲ್ಲ ಅನ್ನೋದನ್ನ ಕನ್ಸಲ್ಟ್ ಮಾಡಿನೇ ಕಂಟಿನ್ಯೂ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಸ್ಪೋರ್ಟ್ಸ್ ಫಿಸಿಯೋಥೆರಪಿಸ್ಟ್ ಅಂತ ಇರ್ತಾರೆ. ಈ 1 ಲೆವೆಲ್ ಫಿಸಿಯೋಥೆರಪಿ ಆದ ನಂತರ ಸ್ಪೋರ್ಟ್ಸ್ ಫಿಸಿಯೋಥೆರಪಿ ಅವ್ರ ಗೈಡ್ಲೈನ್ಸ್ ತೊಗೊಂಡು ಅವ್ರು ಹೇಳ್ಕೊಡುವಂಥ ಟಾಸ್ಕ್ ಎಕ್ಸಸೈಸಸ್ ಮತ್ತು ಮಾಡಿ ಇನ್ನೊಂದು ಡಿಫ್ರೆಂಟ್ ಲೆವೆಲ್ ಇಂಪ್ರೂವ್ ಮಾಡಿದ ನಂತರ ಅವ್ರ ಸ್ಪೋರ್ಟ್ಸ್ ಅಥವಾ ಯಾವುದಾದ್ರೂ ವರ್ಕೌಟ್ಸ್ಗೆ ವಾಪಸ್ ಹೋಗೋದು ಕರೆಕ್ಟ್. ಅದಕ್ಕೆ ಮುಂಚೆನೇ ನೀವು ಮತ್ತೆ ಎಕ್ಸಸೈಸಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಇಂಜುರಿ ಮಾಡ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಈ ಇಂಟೆನ್ಷನ್ಸ್.
ಎಸ್ ಡಾಕ್ಟರ್. ಸೊ ಡಾಕ್ಟರ್, ಇನ್ನೂ ಕೆಲವ್ರಿಗೆ ವರ್ಕೌಟ್ ಮಾಡ್ತಿರ್ತಾರೆ ಆರ್ ಕಾರ್ಡಿಯೋ ಅಭ್ಯಾಸ ಇರುತ್ತೆ, ಇನ್ನು ವಯಸ್ಸಾದವರು ವಾಕ್ ಮಾಡೋ ಅಭ್ಯಾಸ ಇಟ್ಕೊಂಡಿರ್ತಾರೆ. ಬಟ್ ವಾಕ್ ಮಾಡಿದಷ್ಟು ಕೆಲವರು ಪೇಯ್ನ್ ಜಾಸ್ತಿ ಆಗುತ್ತೆ, ನಡೆಯೋಕ್ಕೆ ಆಗೋದಿಲ್ಲ. ಸೊ ವಾಕ್ ಮಾಡೋದೇ ಒಳ್ಳೇದಲ್ಲ ಅನ್ನೋ ರೀತಿ ವಾಕ್ ಮಾಡೋದೇ ಸ್ಟಾಪ್ ಮಾಡಿಬಿಡ್ತಾರೆ. ಆ್ಯಂಡ್ ಅದರಿಂದ ಯಾವ ರೀತಿಯ ಎಫೆಕ್ಟ್ಸ್ ಆಗುತ್ತೆ. ಆ್ಯಂಡ್ ಸಡನ್ನಾಗಿ ವರ್ಕೌಟ್ ಶುರು ಮಾಡಿದಾಗ ತುಂಬ ಹೊತ್ತೇನಾದರೂ ನಡೆದ್ರೆ ನೀ ಜಾಯಿಂಟಲ್ಲಿ ಪೇಯ್ನ್ ಬರೋದು ಕೂಡ ಕೆಲವ್ರಿಗೆ ಆಗುತ್ತೆ. ಸೊ ಯಾಕೆ ಆಗಬಹುದು ಡಾಕ್ಟರ್? ಈಗ ವಾಕಿಂಗ್ ಈಸ್ ಅ ವೆರಿ ಸಿಂಪಲ್ ಎಕ್ಸಸೈಸ್. ಎಲ್ಲರೂ ಮಾಡೋದೇನಕ್ಕೆ ಅಂತಂದರೆ ಅದರಲ್ಲಿ ಪ್ರಿಪ್ರೇಷನ್ ಏನಿರಲ್ಲ, ಎದ್ದು ರೆಡಿಯಾಗಿ ವಾಕ್ ಮಾಡೋದು ಹೋಗ್ಬೋದು. ಸೊ ಹಾಗೆ ವಾಕ್ ಮಾಡೋದ್ರಿಂದ ಅವ್ರಿಗೆ ಎಕ್ಸಸೈಸಸ್ ಆಗತ್ತೆ ಅನ್ನೋದು ನಿಜ, ಕರೆಕ್ಟೇ. ವಾಕಿಂಗ್ ಈಸ್ ಅ ಗುಡ್ ಎಕ್ಸಸೈಸ್. ಬಟ್ ವಾಕಿಂಗ್ ಮಾತ್ರನೇ ಎಕ್ಸಸೈಸ್ ಅಲ್ಲ, ಇಟ್ಸ್ ಒನ್ ಆಫ್ ದ ಎಕ್ಸಸೈಸ್. ಅದು ಹಲವಾರು ಜನ BP ಶುಗರ್ ಕಂಟ್ರೋಲ್ ಇಲ್ಲದೆ ಇದ್ದಾಗ ವಾಕಿಂಗ್ ಸ್ಟಾರ್ಟ್ ಮಾಡ್ತಾರೆ, ವಯಸ್ಸಾದ ನಂತರ ವಾಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಜಾಯಿಂಟ್ ಸೌಕಳಿ ಸ್ಟಾರ್ಟ್ ಆಗಿರುತ್ತೆ, ಸವಿತಾ ಇರೋದ್ರಿಂದ ವಾಕಿಂಗ್ ಈಸ್ ನಾಟ್ ಅ ಗುಡ್ ಎಕ್ಸಸೈಸಸ್ ಎಂಟೈರ್ಲಿ. ಅಂದರೆ ವಾಕಿಂಗ್ ಶುಡ್ ಬಿ ಪಾರ್ಟ್ ಆಫ್ ದ ಎಕ್ಸಸೈಸ್. 10ರಿಂದ 15 ನಿಮಿಷ 20 ನಿಮಿಷ ವಾಕ್ ಮಾಡಿ, ಬೇರೆ ಟೈಮಲ್ಲಿ ಮನೆಯಲ್ಲೇ ಸಣ್ಣ ಎಕ್ಸಸೈಸಸ್ ಲೈಕ್ ಯೋಗ, ಪಿಲಾಟೆಸ್, ಸ್ಟ್ರೆಂತ್ ಟ್ರೈನಿಂಗ್ ಈ ಥರ ಎಕ್ಸಸೈಸ್ನ ಅಳವಡಿಸ್ಕೊಳ್ಳೋದು ಇಂಪಾರ್ಟೆಂಟು. ನಿಮ್ಗೆ ವಾಕ್ ಮಾಡಿದಾಗ ಪೇಯ್ನ್ ಆಗ್ತಿದೆ ಅಂತಂತಂದರೆ ಡೆಫಿನೆಟ್ಲಿ ಇಟ್ಸ್ ನಾಟ್ ಅ ಗುಡ್ ಎಕ್ಸಸೈಸಸ್. ಅದಕ್ಕಾಗಿ ನೀವು ಮಾಡಿಫೈ ಮಾಡ್ಕೋಬೇಕಾಗತ್ತೆ. ಸೈಕ್ಲಿಂಗ್ ಮಾಡ್ಬೋದು. ಸೈಕ್ಲಿಂಗಲ್ಲಿ ಏನಾಗುತ್ತೆ, ಸೀಟ್ ಮೇಲೆ ಕೂತಿರ್ತೀರ, ನಿಮ್ಮ ಬಾಡಿ ವೆಯ್ಟ್ ಎಲ್ಲ ಸೀಟ್ ಮೇಲೆ ಬರುತ್ತೆ. ಪೆಡಲ್ ಮಾಡೋವಾಗ ಕಾಲು ಕಂಪ್ಲೀಟಾಗಿ ಸ್ಟ್ರೈಟ್ ಆಗಿ ಬರಬೇಕು, ಮತ್ತು ಸ್ಟ್ರೈಟ್ ಆ ಥರ ಸ್ಮಾಲ್ ಮಾಡಿಫಿಕೇಷನ್ ಮಾಡ್ಕೊಂಡು ಎಕ್ಸಸೈಸ್ ಮಾಡೋದು. ಸೈಕ್ಲಿಂಗ್ ಮಾಡೋದ್ರಿಂದನೂ ಎಕ್ಸಸೈಸಸ್ ಆಗ್ತಾ ಅಂದರೆ ಕಷ್ಟ ಆಗ್ತಿದೆ, ಅದರಿಂದ ಮಂಡಿ ನೋವು ಹೆಚ್ಚಾಗ್ತಿದೆ ಅಂದಾಗ ಸ್ವಿಮ್ಮಿಂಗ್ ಇಸ್ ಅ ಬೆಟರ್ ಎಕ್ಸಸೈಸಸ್. ಯಾಕಂದರೆ ಇದರಲ್ಲಿ ಬಾಯನ್ಸಿ ಇರುತ್ತೆ, ನಿಮ್ಮ ಜಾಯಿಂಟ್ ಮೇಲೆ ಪ್ರೆಷರ್ ಬರದೇ ಇರೋವಂಥ ಎಕ್ಸಸೈಸ್ಗಳು. ಈ ರೀತಿ ಮಾಡಿಫೈ ಮಾಡ್ಕೊಂಡು ಮಾಡಬೇಕೇ ಹೊರತು ನಾನು ಇದೇ ಎಕ್ಸಸೈಸ್ ಮಾಡ್ತೀನಿ ಅಂತ ಮಾಡ್ತಾ ಹೋದರೆ ಜಾಯಿಂಟ್ಗಳು ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ. ಮತ್ತು ಈ ವರ್ಕೌಟ್ ಮಾಡಿದಾಗ ಮಂಡಿ ನೋವು ಬರುತ್ತೆ ಅಂತ ಒಬ್ರು ಇದ್ದಾಗ ವರ್ಕೌಟ್ ಮಾಡೋ ರೀತಿ ಚೇಂಜ್ ಮಾಡಬೇಕು. ಕೆಲವರು ಸ್ಕ್ವಾಟ್ ಎಕ್ಸಸೈಸ್ ಅಂತ ಮಾಡ್ತಾರೆ, ಅಂದರೆ ಕೆಳಗಡೆ ಕೂತು ಎದ್ದೇಳೋ ಅಂತ ಎಕ್ಸಸೈಸ್ ಮಾಡ್ತಾರೆ. ದಟ್ಸ್ ಅ ಬ್ಯಾಡ್ ಎಕ್ಸಸೈಸ್. ಅದ್ರ ಬದಲಾಗಿ ಕಾಲು ಚಾಚ್ಕೊಂಡು ಮೇಲೆತ್ತೋ ಅಂತ ಎಕ್ಸಸೈಸ್, ಸಿಂಪಲ್ ಮಾಡಿಫಿಕೇಶನ್ಸ್. ಇದರಲ್ಲಿ ಜಾಯಿಂಟ್ ಮೇಲೆ ಪ್ರೆಷರ್ ಬರ್ತಾ ಇಲ್ಲ, ಬಟ್ ಸೇಮ್ ಅಮೌಂಟ್ ಆಫ್ ಎಕ್ಸಸೈಸ್ ಆಗುತ್ತೆ. ಈ ರೀತಿ ಮಾಡಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಯು ನೀಡ್ ಅ ಗುಡ್ ಎಕ್ಸ್ಪರ್ಟ್ ಟು ಅಡ್ವೈಸ್ ಯು. ಎಸ್ ಡಾಕ್ಟರ್, ಇನ್ನು ಕೊನೆಯದಾಗಿ ನಮ್ಮ ಜಾಯಿಂಟ್ ಹೆಲ್ತನ್ನು ನಾವು ಕಾಪಾಡ್ಕೋಬೇಕು ಅಂತಂದರೆ ವಾಟ್ ಆರ್ ದ ನೆಸೆಸರಿ ಸ್ಟೆಪ್ಸ್ ಟು ಬಿ ಟೇಕನ್? ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಸ್ಟೇಯಿಂಗ್ ಆ್ಯಕ್ಟಿವ್. ಸೊ ಜಾಯಿಂಟ್ಗಳಿಗೆ ನಾವು ಎಕ್ಸಸೈಸ್ ಮಾಡೋದ್ರಿಂದ ಇನ್ನೂ ಡ್ಯಾಮೇಜ್ ಆಗುತ್ತೆ ಅನ್ನೋದು ಇಟ್ಸ್ ಅ ಮಿತ್. ಅದನ್ನು ಎಕ್ಸಸೈಸ್ ಮಾಡಿದಷ್ಟು ಇನ್ನೂ ಹೆಲ್ತಿಯಾಗಿರುತ್ತೆ ಅದು. ನಮಗೆ ಅದಕ್ಕೆ ಜಾಯಿಂಟ್ ಇರೋದೇ ನಾವು ಮೂವ್ಮೆಂಟ್ ಮಾಡಬೇಕು ಅಂತ, ಬಟ್ ಮಾಡೋ ರೀತಿ ಭಾಳ ಇಂಪಾರ್ಟೆಂಟು. ಅದಕ್ಕೆ ಪ್ರೆಷರ್ ಬಂದು ಜಾಯಿಂಟ್ ಡ್ಯಾಮೇಜ್ ಮಾಡದೇ ಇರೋ ಥರ ಎಕ್ಸಸೈಸ್ ಮಾಡೋದು ಇಂಪಾರ್ಟೆಂಟು. ಫಾರ್ಮ್ ಅಂತ ಕರಿತೀವಿ, ಅಂದರೆ ಮಾಡೋ ಅಂಥ ವಿಧಾನ. ಸೊ ನೀವು ಮಾಡೋವಂಥ ವಿಧಾನ ಸರಿ ಇಲ್ಲದೆ ಇದ್ದಾಗ ಜಾಯಿಂಟ್ ಡ್ಯಾಮೇಜ್ ಆಗುತ್ತೆ. ಟೆಕ್ನಿಕ್ಸ್ ಅಂದರೆ ನೀವು ವೆಯ್ಟ್ ಎತ್ತೋ ರೀತಿ, ಬಗ್ಗಿ ಎದ್ದೇಳೋ ರೀತಿ, ಇದು ಮ್ಯಾಟ್ರ್ ಆಗುತ್ತೆ. ಅದಾದ ನಂತರ ಗುಡ್ ಹೈಡ್ರೇಷನ್. ಸೊ ನೀವು ನೀರು ಚೆನ್ನಾಗಿ ತಗೋಬೇಕು. ನೀರು ಕುಡಿದೇ ಡಿಹೈಡ್ರೇಟೆಡ್ ಸ್ಟೇಜಲ್ಲಿ ಎಕ್ಸಸೈಸಸ್ ಮಾಡೋದ್ರಿಂದ ಜಾಯಿಂಟ್ಗಳು ಹೆಲ್ತಿಯಾಗಿರೋದಿಲ್ಲ. ಕೆಲವು ಸಪ್ಲಿಮೆಂಟ್ಸ್ಗಳು ಬರುತ್ತೆ, ಫಾರ್ ಎಕ್ಸಾಂಪಲ್ ಕೊಲಾಜನ್ ಸಪ್ಲಿಮೆಂಟ್ಸ್ ಅಂತ ಕರಿತೀವಿ, ಆರ್ ಎಲ್ಸ್ ವಿಟಮಿನ್ ಡಿ, ಕ್ಯಾಲ್ಶಿಯಮ್ ಆ್ಯಂಡ್ ಸಮ್ ಸಿಂಪಲ್ ಬೇಸಿಕ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಇರ್ತೀವಿ. ಅದೆಲ್ಲ ತಗೊಳ್ಳೋದ್ರಿಂದ ಜಾಯಿಂಟ್ಗಳು ಹೆಲ್ತಿಯಾಗಿರುತ್ತೆ. ಇನ್ನು ಕೆಲವು ಜಾಯಿಂಟ್ಗಳು ಭಾಳಷ್ಟು ಡ್ಯಾಮೇಜ್ ಆಗಿದೆ, ಅದನ್ನು ನಾವು ಮತ್ತೆ ಹೆಲ್ತಿಯಾಗಿ ತರೋಕ್ಕಾಗತ್ತಾ ಅನ್ನೋದಕ್ಕೆ ಹಲವಾರು ಮೆಡಿಸಿನ್ಸ್ಗಳು ಸಿಗುತ್ತೆ. ಅದನ್ನು ನೋಡಿಕೊಂಡು ಆರ್ಥೋಪೆಡಿಕ್ ಸರ್ಜನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟ್ ತೊಗೊಂಡು, ಮತ್ತು ನೀವು ಯಾವಾಗ ಪೇಯ್ನ್ಸ್ ಬರುತ್ತೆ ಅದನ್ನು ನೆಗ್ಲೆಕ್ಟ್ ಮಾಡದೆ ಇಮ್ಮಿಡಿಯೇಟಾಗಿ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥೋಪೆಡಿಕ್ ರಿಲೇಟೆಡ್ ಸಮಸ್ಯೆಗಳ ವಿಚಾರವಾಗಿ ತಿಳಿಸ್ಕೊಟ್ರಿ. ವಾಟರ್ ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ ಏನು ಆ್ಯಕ್ಚುಲ್ ಆಗಿ ಅನ್ನೋದನ್ನು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.